ನಿಮ್ಮ ಫಸ್ಟ್ 5000 ರೂಪೀಸ್ನ ನೀವೇನಾದರೂ ಆನ್ಲೈನಲ್ಲಿ ಅರ್ನಿಂಗ್ ಮಾಡ್ಕೊಂಬಿಟ್ರೆ ಅದನ್ನು 10,000 ಮಾಡೋದು 15,000 ಮಾಡೋದು ಸಿಕ್ಕಾಪಟ್ಟೆ ಸಿಂಪಲ್ಲು. ನಾನು ಇವತ್ತು ಅದನ್ನೇ ನಿಮ್ಗೆ ಹೇಳ್ಕೊಡಕ್ಕೆ ಹೋಗ್ತಾ ಇದ್ದೀನಿ. ಏನಪ್ಪ ಅಂತಂದರೆ ನಿಮ್ಮ ಫಸ್ಟ್ 5,000 ನೀವು ಆನ್ಲೈನಲ್ಲಿ ವೀಡಿಯೋ ಎಡಿಟಿಂಗ್ ಮೂಲಕ ಮಾಡೋದು ಹೆಂಗೆ ಅಂತ ಹೇಳ್ಕೊಡ್ತಾ ಇದ್ದೀನಿ. ಇದರಲ್ಲಿ ಸಿಕ್ಕಾಪಟ್ಟೆ ಡಿಮ್ಯಾಂಡ್ ಇದೆ ಆಯಿತಾ. ವೀಡಿಯೋ ಎಡಿಟರ್ಸು ಎಲ್ಲರಿಗೂ ಬೇಕು, ಯಾಕಂದರೆ ಕಂಟೆಂಟ್ ಕ್ರಿಯೇಟರ್ಸ್ ಸಾವಿರಾರು ಜನ ಆಗೋಗಿದ್ದಾರೆ, ಆದರೆ ಅವ್ರಿಗೆ ಕಂಟೆಂಟ್ನ ಎಡಿಟ್ ಮಾಡೋದಕ್ಕೆ ಟೈಮ್ ಇರೋಲ್ಲ. ಸೊ ಈ ಸ್ಪೇಸಲ್ಲಿ ನೀವು ನಿಮ್ಮ ಒಂದು ಸರ್ವಿಸ್ನ ಸೆಲ್ ಮಾಡಿಕೊಂಡು ನೀವು ಅರ್ನಿಂಗ್ ಮಾಡ್ಕೊಬೋದು. ಹೌದು, ನಾನು ಹೇಳ್ದಷ್ಟು ಅದು ಸುಲಭ ಅಲ್ಲ, ಬಟ್ ನೀವು ಎಕ್ಸಾಕ್ಟ್ ಮೆಥಡ್ ನೀವು ಫಾಲೋ ಮಾಡಿದ್ರೆ ಡೆಫಿನೆಟಾಗಿ ನಿಮಗೂ ಕ್ಲೈಂಟ್ ಸಿಗ್ತಾರೆ, ನಿಮಗೂ ಅರ್ನಿಂಗ್ ಆಗುತ್ತೆ. ಓಕೆನಾ. ಸೊ ಇವತ್ತು ನಾನು ನಿಮಗೆ ಅದನ್ನೇ ಹೇಳ್ಕೊಡಕ್ಕೆ ಹೋಗ್ತಾ ಇರೋದು. ಸೊ ಫಸ್ಟ್ ಆಫ್ ಆಲ್ ನಾವು ಯೂಸ್ ಮಾಡ್ತಾ ಇರೋಂಥ ಸಾಫ್ಟ್ವೇರ್ ಯಾವುದಪ್ಪ ಅಂತಂದರೆ ಕ್ಯಾಪ್ಕಟ್ ಆಯಿತಾ. ನಿಮ್ಮ ಹತ್ರ ಏನಾದರೂ ಬರೀ ಫೋನ್ ಇದೆ ಅಂತಂದರೆ ನೀವು ಕ್ಯಾಪ್ಕಟ್ ಆ್ಯಪ್ ಯೂಸ್ ಮಾಡ್ಬೋದು, ಅಥವಾ ನಿಮ್ಮ ಹತ್ರ PC ಇದೆ ಅಂತಂದರೆ ನೀವು ಒಂದು ಸಾಫ್ಟ್ವೇರ್ ಇದೆ, ಅದನ್ನು ನಾನು ನಿಮಗೆ ಕೊಡ್ತೀನಿ, ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿದೆ ಲಿಂಕು. ಅದನ್ನು ಯೂಸ್ ಮಾಡ್ಕೊಂಡು ನೀವು ಆ ಒಂದು ಸಾಫ್ಟ್ವೇರ್ನ ಇನ್ಸ್ಟಾಲ್ ಮಾಡಿಕೊಂಡು ವೀಡಿಯೋ ಎಡಿಟಿಂಗ್ ಮಾಡ್ಬೋದು. ಸೊ ಕ್ಯಾಪ್ಕಟ್ಟು ಒಂದು ಈಸಿಯೆಸ್ಟ್ ಸಾಫ್ಟ್ವೇರು ವೀಡಿಯೋ ಎಡಿಟಿಂಗ್ ಮಾಡೋದಕ್ಕೆ. ಆಮೇಲೆ ನಾನು ಪ್ರೀಮಿಯರ್ ಪ್ರೋನು ಯೂಸ್ ಮಾಡಿದ್ದೀನಿ, ಆಫ್ಟರ್ ಎಫೆಕ್ಟ್ಸು ಯೂಸ್ ಮಾಡಿದ್ದೀನಿ. ಅದೆಲ್ಲ ಸ್ವಲ್ಪ ಎನ್ಹ್ಯಾನ್ಸ್ಡ್ ವರ್ಷನು, ನಿಮಗೆ ಅದನ್ನು ಕಲ್ತ್ಕೊಳ್ಳೋಕ್ಕೆ ಸ್ವಲ್ಪ ಟೈಮ್ ಬೇಕಾಗುತ್ತೆ. ಅದರಿಂದ ನೀವು ಅರ್ನಿಂಗ್ ಮಾಡೋದಕ್ಕೆ ಸಿಕ್ಕಾಪಟ್ಟೆ ಜಾಸ್ತಿ ಟೈಮ್ ಬೇಕಾಗುತ್ತೆ. ಅದಕ್ಕೋಸ್ಕರ ನಾನು ಕ್ಯಾಪ್ಕಟ್ನ ಚೂಸ್ ಮಾಡಿದ್ದೀನಿ ನಿಮಗೋಸ್ಕರ. ಸೊ ಇವಾಗ ನಾವು ಟಾರ್ಗೆಟ್ ಮಾಡ್ತಿರೋದು ಏನಪ್ಪ ಅಂತಂದರೆ ರೀಲ್ಸ್ ಎಡಿಟಿಂಗ್. ಶಾರ್ಟ್ ಕಂಟೆಂಟ್ ಏನಿದೆ ಅದಕ್ಕೆ ಸಿಕ್ಕಾಪಟ್ಟೆ ಡಿಮ್ಯಾಂಡ್ ಇದೆ ಆಯಿತಾ. ಸೊ ಇವಾಗ ಎಷ್ಟೊಂದು ಜನ ಇನ್ಸ್ಟಾಗ್ರಾಮಲ್ಲಿ ರೀಲ್ಸ್ ಮಾಡ್ತಾರೆ ಮತ್ತು ಯೂಟ್ಯೂಬಲ್ಲಿ ಶಾರ್ಟ್ಸ್ ಮಾಡ್ತಾರೆ. ಈ ಶಾರ್ಟ್ಸ್ನ ಎಡಿಟ್ ಮಾಡ್ತೀನಿ ಅಂತ ನೀವು ಅವ್ರಿಗೆ ಅಪ್ರೋಚ್ ಮಾಡ್ಬೋದು. ಲಾಂಗ್ ವೀಡಿಯೋಸ್ಗಿಂತ ಶಾರ್ಟ್ ವೀಡಿಯೋಸ್ಗೆ ಸಿಕ್ಕಾಪಟ್ಟೆ ಡಿಮ್ಯಾಂಡ್ ಇದೆ. ಅದಕ್ಕೋಸ್ಕರ ನೀವು ಶಾರ್ಟ್ ವೀಡಿಯೋಸ್ನ ನೀವು ಟಾರ್ಗೆಟ್ ಮಾಡ್ಬೋದು. ಸೊ ಇವಾಗ ನೀವು ಅದನ್ನು ಇನ್ಸ್ಟಾಲ್ ಮಾಡೋದು ಹೆಂಗೆ ಮತ್ತು ನಿಮಗೆ ಬೇಸಿಕ್ ಎಡಿಟಿಂಗ್ ನಾನು ನಿಮಗೆ ಹೇಳ್ಕೊಡಕ್ಕೆ ಹೋಗ್ತಾ ಇದ್ದೀನಿ ಇವಾಗ. ಸೊ ಫಸ್ಟ್ ಆಫ್ ಆಲ್ ನೀವು ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿರೋ ಲಿಂಕ್ನ ನೀವು ಓಪನ್ ಮಾಡಿದ್ರೆ ಈ ಒಂದು ಡ್ಯಾಶ್ಬೋರ್ಡ್ಗೆ ಬರ್ತೀರಾ. ಗೂಗಲ್ ಡ್ರೈವ್ನಲ್ಲಿ ನಿಮಗೆ ಕ್ಯಾಪ್ಕಟ್ ಪ್ರೋ ವರ್ಷನ್ನು, ಸೌಂಡ್ ಎಫೆಕ್ಟ್ಸು ಮತ್ತು ಆಟೋ ಕ್ಯಾಪ್ಷನ್ ಟೂಲು ಮತ್ತು ಫಾಂಟ್ಸ್ ಎಲ್ಲ ಸಿಗುತ್ತೆ. ಸೊ ಇದರಲ್ಲಿ ನಮಗೆ ಬೇಕಾಗಿರೋದು ಇವಾಗ ಕ್ಯಾಪ್ಕಟ್ ಪ್ರೋ. ಸೊ ಇದನ್ನು ಕ್ಲಿಕ್ ಮಾಡಿದ್ರೆ ನೀವು ಒಂದು PC ವರ್ಷನ್ಗಿದೆ, ಒಂದು ಮೊಬೈಲ್ ವರ್ಷನ್ ಇದೆ. ನಿಮ್ಮದು ಡಿವೈಸ್ ಏನು ಅದನ್ನು ನೀವು ಚೂಸ್ ಮಾಡಿಕೊಂಡು ಆ ಒಂದು ಫೋಲ್ಡರ್ ಓಪನ್ ಮಾಡಿದ್ರೆ ನಿಮಗೆ ಆ ಒಂದು ಸಾಫ್ಟ್ವೇರ್ ಕಾಣಿಸುತ್ತೆ. ಸೊ ಇದು ಕ್ಯಾಪ್ಕಟ್ PC ವರ್ಷನ್, ಇದು ಸೆಟಪ್ ಫೈಲು. ಸೊ ಇದನ್ನು ಡೌನ್ಲೋಡ್ ಮಾಡ್ಕೊಬೇಕು. ಸೊ ಇದಾಗಿದ್ದಾದಮೇಲೆ ಒಂದು VPN ಬೇಕಾಗುತ್ತೆ. ಸೊ ಕ್ಯಾಪ್ಕಟ್ಟು ಅಫಿಷಿಯಲ್ ಆಗಿ ಇಂಡಿಯಾದಲ್ಲಿ ಅವೈಲೇಬಲ್ ಇಲ್ಲ. ಓಕೆ, ಅದಕ್ಕೋಸ್ಕರ ನಾವು VPN ಯೂಸ್ ಮಾಡಬೇಕು. VPN ಯೂಸ್ ಮಾಡಿದ್ರೆ ಏನು ಮಾಡುತ್ತೆ ಅಂದರೆ ನಾವು ಇಂಡಿಯಾದಲ್ಲಿಲ್ಲ, ಬೇರೆ ದೇಶದಲ್ಲಿದ್ದೀವಿ. ಸೊ ಅದಕ್ಕೋಸ್ಕರ ಇದನ್ನು ನಾವು ಯೂಸ್ ಮಾಡ್ಬೋದು ಅನ್ನೋ ಒಂದು IP ಅಡ್ರೆಸ್ ಶಿಫ್ಟ್ ಮಾಡುತ್ತೆ. ಅದೆಲ್ಲ ನಮಗೆ ಬೇಡ, ಟೆಕ್ನಿಕಾಲಿಟೀಸು. ಸೊ VPN ಯೂಸ್ ಮಾಡಿದ್ರೆ ನೀವು ಒಂದು ಕ್ಯಾಪ್ಕಟ್ನ ಆರಾಮಾಗಿ ಯೂಸ್ ಮಾಡ್ಕೊಬೋದು. VPNಲ್ಲಿ ಸಿಕ್ಕಾಪಟ್ಟೆ ಸಾಫ್ಟ್ವೇರ್ಸ್ ಇದೆ. ಅದರಲ್ಲಿ ನಾನು ಚೂಸ್ ಮಾಡಿರೋದು ಬೆಟರ್ VPN ಒಂದು, ಮತ್ತು ಕರೆಂಟ್ಲಿ ನಾವು ಯೂಸ್ ಮಾಡ್ತಾ ಇರೋದು ಪ್ರೋಟಾನ್ VPN ಒಂದು. ಸೊ ಈ ಎರಡು VPNs ಇದೆ. ಸೊ ಇವಾಗ ನಿಮಗೆ ಯಾವ್ದು ಬೇಕೋ ಅದನ್ನು ನೀವು ಇನ್ಸ್ಟಾಲ್ ಮಾಡ್ಕೊಬೋದು. ಸೊ ಫಸ್ಟ್ ಆಫ್ ಆಲ್ ಪ್ರೋಟಾನ್ VPN, ಸೊ www.protonvpn.com ನೀವು ಬಂದರೆ ಸೊ ಅದನ್ನು ನೀವು ವಿಸಿಟ್ ಮಾಡ್ಬೋದು. ಸೊ ಅದನ್ನು ವಿಸಿಟ್ ಮಾಡಿ ನೀವು ಅದನ್ನು ಡೌನ್ಲೋಡ್ ಮಾಡ್ಕೊಂಡು ಸೇಮ್ ಸೆಟಪ್ ಫೈಲ್ ಯಾವ ರೀತಿ ನೆಕ್ಸ್ಟ್ ಕೊಟ್ಟು ಅಕ್ಸೆಪ್ಟ್ ಮಾಡ್ತೀರಾ ಅದೇ ರೀತಿ ನೀವು ಇನ್ಸ್ಟಾಲ್ ಮಾಡ್ಕೊಬೋದು. ಸೊ ಇವಾಗ ನಾನು ಆಲ್ರೆಡಿ ಇದನ್ನು ಡೌನ್ಲೋಡ್ ಮಾಡಿದ್ದೀನಿ. ಸೊ ಈ ಕ್ಯಾಪ್ಕಟ್ ಅನ್ನೋ ಸೆಟಪ್ನ ಸೊ ನಾನು ಡೌನ್ಲೋಡ್ಸ್ಗೆ ಹೋಗಿ ಸೊ ಈ ಕ್ಯಾಪ್ಕಟ್ ಫೈಲ್ ಇದೆಯಲ್ಲ ಇದನ್ನು ಕ್ಲಿಕ್ ಮಾಡಿದ್ರೆ ಅದು ಓಪನ್ ಆಗುತ್ತೆ. ಸೊ ಇಲ್ಲಿ ಎಸ್ ಕೊಡಿ. ಇವಾಗ ಕ್ಯಾಪ್ಕಟ್ ನಮ್ಮ PC-ನಲ್ಲಿ ಇನ್ಸ್ಟಾಲ್ ಆಗ್ತಾ ಇದೆ. ಎನ್ವಿರಾನ್ಮೆಂಟ್ ಟೆಸ್ಟ್ ಮಾಡುತ್ತೆ, ಅಂದರೆ ನಿಮ್ಮ ಸಿಸ್ಟಮ್ಮು ಇದಕ್ಕೆ ಕ್ಯಾಪಬಿಲಿಟಿ ಇದೆಯಾ ಅಂತ. ಸೊ ನಿಮಗೆ 4GB ರ್ಯಾಮ್ ಇದ್ರೂ ಸಾಕು, ನಿಮ್ಮ ಸಿಸ್ಟಮ್ನ ಆರಾಮಾಗಿ ಸ್ಮೂತಾಗಿ ರನ್ ಆಗುತ್ತೆ. ಸೊ ಇದು ಓಪನ್ ಆಗೋ ಅಷ್ಟರಲ್ಲಿ ನಾವು ಪ್ರೋಟಾನ್ VPN-ನ ಓಪನ್ ಮಾಡಿಕೊಂಡು ಆ VPN-ನ ಕನೆಕ್ಟ್ ಮಾಡಬೇಕು. ನೀವು ಬೆಟರ್ VPN ಯೂಸ್ ಮಾಡಿಕೊಂಡ್ರು ಇದೇ ಥರ ಇಂಟರ್ಫೇಸ್ ಇರುತ್ತೆ. ಜಸ್ಟ್ ಅದನ್ನು ಡಬಲ್ ಕ್ಲಿಕ್ ಮಾಡಿ ಓಪನ್ ಮಾಡಿಕೊಂಡು ಕನೆಕ್ಟ್ ಅಂತ ಇದೆಯಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಮ VPN ಕನೆಕ್ಟ್ ಆಗುತ್ತೆ. ಸೊ ಇದು ಕನೆಕ್ಟ್ ಆಗೋ ತನಕ ನೀವು ವೆಯ್ಟ್ ಮಾಡಬೇಕು. ಸೊ ಇವಾಗ ಕರೆಂಟ್ಲಿ ನೆದರ್ಲ್ಯಾಂಡ್ಸಿಗೆ ಕನೆಕ್ಟ್ ಆಗಿದೆ. ಸೊ ಇದನ್ನು ಮಿನಿಮೈಸ್ ಮಾಡಿಬಿಟ್ಟು ಕನ್ಫರ್ಮ್ ಅಂತ ಇಲ್ಲಿ ಕ್ಲಿಕ್ ಮಾಡಿದ್ರೆ ಒಂದು ಕ್ಯಾಪ್ಕಟ್ ಏನಿದೆ ಸಾಫ್ಟ್ವೇರು, ಸೊ ಈ ಸಾಫ್ಟ್ವೇರ್ ಓಪನ್ ಆಗುತ್ತೆ. ನಾನು ಆಲ್ರೆಡಿ ಎಷ್ಟೊಂದು ವೀಡಿಯೋಸ್ನ ಎಡಿಟ್ ಮಾಡಿದ್ದೆ ಪ್ರೀವಿಯಸ್ಲಿ. ಸೊ ನನ್ನ ಯೂಸರ್ ಡೇಟಾ ಎಲ್ಲ ಅದಿದೆ, ಕ್ಯಾಪ್ಚರ್ ಮಾಡ್ಕೊಂಡಿದೆ. ಸೊ ಇದನ್ನು ರೆಕಮೆಂಡೆಡ್ ಕ್ಯಾಪ್ಷನ್ಸ್ ಇದೆಲ್ಲ ಸ್ವಲ್ಪ ಪ್ರೋ ವರ್ಷನ್ಸಲ್ಲಿ ಬರುತ್ತೆ. ಸೊ ಇವಾಗ ನಾವು ಯೂಸ್ ಮಾಡ್ತಾ ಇರೋದು ಪ್ರೋ ವರ್ಷನ್ನೇ. ಸೊ ಇವಾಗ ಇದ್ರ ಮೇಲೆ ನ್ಯೂ ಪ್ರಾಜೆಕ್ಟ್ ಅಂತ ಕ್ಲಿಕ್ ಮಾಡಿದ್ರೆ ಒಂದು ನ್ಯೂ ಪ್ರಾಜೆಕ್ಟ್ ಓಪನ್ ಆಗುತ್ತೆ. ಸೊ ಇಲ್ಲಿ ನೀವು ಇಂಪೋರ್ಟ್ ಮೇಲೆ ಕ್ಲಿಕ್ ಮಾಡ್ಕೊಂಡು ನಿಮ್ಮ ವೀಡಿಯೋಸ್ನ ಇದರಲ್ಲಿ ಇಂಪೋರ್ಟ್ ಮಾಡ್ಕೊಬೋದು. ಇದು ಟೆಕ್ಸ್ಟ್ ಎಫೆಕ್ಟ್ಸು, ಇಲ್ಲಿ ಸ್ಟಿಕ್ಕರ್ಸ್ ಬರುತ್ತೆ, ಎಫೆಕ್ಟ್ಸು ಮತ್ತು ಟ್ರಾನ್ಸಿಷನ್ನು, ಫಿಲ್ಟರ್ಸು ಮತ್ತು ಅಡ್ಜಸ್ಟ್ಮೆಂಟ್. ಸೊ ಇದೆಲ್ಲ ಈ ಒಂದು ಸಾಫ್ಟ್ವೇರ್ನ ಫೀಚರ್ಸು. ನಾನು ನಿಮಗೆ 1 by 1 ಫ್ಯೂಚರ್ ಬರೋ ವೀಡಿಯೋಸಲ್ಲಿ ಇದನ್ನೆಲ್ಲ ಯಾವ ರೀತಿ ಯೂಸ್ ಮಾಡೋದು ಅಂತ ಹೇಳ್ಕೊಡ್ತೀನಿ. ಸೊ ಇವಾಗ ನಾವೇನು ಮಾಡ್ತಾ ಇದ್ದೀವಿ ಅಂತಂದರೆ ಒಂದು ವೀಡಿಯೋನ ಜಸ್ಟ್ ಬೇಸಿಕ್ ಕಟ್ ಆ್ಯಂಡ್ ಜಾಯಿನ್ ಮಾಡೋದು ಹೆಂಗೆ ಅಂತ ನಾನು ನಿಮಗೆ ಹೇಳ್ಕೊಡ್ತೀನಿ. ಸೊ ಇದು ಒಂದು ಆಲ್ರೆಡಿ ಎಡಿಟ್ ಮಾಡಿರೋಂಥ ವೀಡಿಯೋ. ಸೊ ನೀವೇನು ಮಾಡ್ಬೋದು ಅಂತಂದರೆ ಇಲ್ಲಿ ರೇಷೋ ಅಂತ ಇದೆಯಲ್ಲ ಇದನ್ನು ಡ್ರ್ಯಾಗ್ ಮಾಡಿ ಇಲ್ಲಿ ಡ್ರಾಪ್ ಮಾಡಿ. ಸೊ ಇದು ನಿಮ್ಮ ಟೈಮ್ ಲೈನ್ ಆಯಿತಾ. ಇಲ್ಲಿ ನೀವು ನಿಮ್ಮ ಎಡಿಟಿಂಗ್ ಎಲ್ಲ ಮಾಡ್ತೀರಾ. ಇಲ್ಲಿ ರೇಷೋ ಅಂತಿದೆಯಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನೀವು ಯಾವ ಒಂದು ಸೈಜ್ ಬೇಕು ಅದನ್ನು ನೀವು ಸೆಲೆಕ್ಟ್ ಮಾಡ್ಕೊಬೋದು. ಇಲ್ಲಿ 16:9 ಅಂತಂದರೆ ನಾರ್ಮಲ್ ಸಿನಿಮಾ ಎಲ್ಲ ನೋಡ್ತಿರಲ್ಲ, ಈಗ ಯೂಟ್ಯೂಬ್ ವೀಡಿಯೋ ನೋಡ್ತಾ ಇದ್ದೀರಲ್ಲ ಈ ಸೈಜು. 9:16 ಅಂತಂದರೆ ಇಲ್ಲಿ ಇದೆಯಲ್ಲ ಇದೇ ಸೈಜು, ಅಂದರೆ ರೀಲ್ಸ್ ಸೈಜು ಅಂತ. ಸೊ ಇಲ್ಲಿ ನಿಮಗೆ ಒಂದು ವೀಡಿಯೋನ ನೀವು ಹಾಕಿದ್ರೆ ಅದು ವೀಡಿಯೋ ಮತ್ತು ಆಡಿಯೋ ಎರಡೂ ಜಾಯಿನ್ ಆಗಿರೋ ಥರ ಬರುತ್ತೆ. ಸೊ ಇಲ್ಲಿ ರೈಟ್ ಕ್ಲಿಕ್ ಮಾಡಿ ಎಕ್ಸ್ಟ್ರಾಕ್ಟ್ ಆಡಿಯೋ ಅಂತ ಕ್ಲಿಕ್ ಮಾಡಿದ್ರೆ ನಿಮಗೆ ಆಡಿಯೋನೇ ಬೇರೆ ವೀಡಿಯೋನೇ ಬೇರೆ ಬರುತ್ತೆ. ಸೊ ನೀವೇನಾದರೂ ಒಂದು ಸಿನಿಮ್ಯಾಟಿಕ್ ವೀಡಿಯೋ ಎಡಿಟ್ ಮಾಡ್ತೀರಾ ಅಂತಂದರೆ ಯಾವುದೋ ಒಂದು ಆಡಿಯೋ ಸೆಲೆಕ್ಟ್ ಮಾಡಿರ್ತೀರಾ, ಆ ಆಡಿಯೋನ ಸೆಲೆಕ್ಟ್ ಮಾಡಿಕೊಂಡು ಇಲ್ಲಿ ಡ್ರ್ಯಾಗ್ ಮಾಡಿಕೊಂಡು ಇದನ್ನು ಬೇಕಾದ್ರೆ ನೀವು ವೀಡಿಯೋ ಫೈಲ್ ಮೇಲ್ಗಡೆ ಇರೋದನ್ನ ಡಿಲೀಟ್ ಮಾಡ್ಬೋದು. ಸೊ ನೀವು ಏನಾದರೂ ಬೇರೆ ವೀಡಿಯೋ ಹಾಕಿದ್ರೆ ಆ ವೀಡಿಯೋನ ಇಲ್ಲಿ ಇಂಪೋರ್ಟ್ ಕೂಡ ಮಾಡಿಕೊಂಡು ಎಡಿಟಿಂಗ್ ಮಾಡ್ಕೊಬೋದು ಆಯಿತಾ.
ಸೊ ಇದೇನಿದೆ ಇದು ಟ್ರಿಮ್ ಮಾಡ್ತಾರೆ, ಅಂದರೆ ಎಕ್ಸ್ಟ್ರಾ ಪಾರ್ಟ್ ಏನಾದರೂ ಇದ್ದರೆ ಅದನ್ನು ಕಟ್ ಮಾಡೋದಕ್ಕೆ ನಾವು ಇದನ್ನು ಯೂಸ್ ಮಾಡ್ತೀವಿ. ಸೊ ಅದು ಬಿಟ್ಟು ನೀವೇನಾದರೂ ಈ ಒಂದು ಸೆಂಟರ್ ಪಾರ್ಟಲ್ಲಿ ಕರೆಕ್ಟಾಗಿ ಇಲ್ಲಿ ಕಟ್ ಮಾಡಬೇಕು ಅಂತಂದರೆ ಇದನ್ನು ಯೂಸ್ ಮಾಡ್ತೀವಿ. ಸೊ ಇದಕ್ಕೆ ನಿಮಗೆ ಶಾರ್ಟ್ಕಟ್ ಕೀ ಬಂದುಬಿಟ್ಟು Ctrl+B, ಅದನ್ನು ಕ್ಲಿಕ್ ಮಾಡಿದ್ರೆ ನಿಮಗೆ ಈ ಒಂದು ಪಾರ್ಟ್ ಏನಿದೆ ಇಲ್ಲಿ ಕಟ್ ಆಗುತ್ತೆ. ಸೊ ಆಮೇಲೆ ನೀವು ಇದನ್ನು ಬೇಕಾದರೂ ಹಿಂದಕ್ಕೆ ನೋಡಿ ತೊಗೊಂಬಂದು ಹಿಂದಕ್ಕೆ ಹಾಕ್ಬೋದು, ಮತ್ತು ಆಡಿಯೋನ ತೊಗೊಂಬಂದು ಈ ಥರ ಮುಂದಕ್ಕೆ ಹಾಕ್ಬೋದು. ಸೊ ಇದನ್ನು ನೀವು ಈ ಥರ ರಿಪ್ಲೇಸ್ ಮಾಡ್ಕೊಬೋದು. ಅದು ಬಿಟ್ಟು ನಿಮಗೆ ಈ ಒಂದು ಪಾರ್ಟ್ ಆಗಿ ರೈಟ್ ಸೈಡ್ಗೆ ಇರೋದೆಲ್ಲ ಕಟ್ ಆಗಬೇಕು ಅಂತಂದರೆ ಇದನ್ನು ಯೂಸ್ ಮಾಡಬೇಕು. ಸೊ ಇದಕ್ಕೂ ಅಷ್ಟೇ ವಿ ಅಂತ ಒಂದು ಶಾರ್ಟ್ಕಟ್ ಇದೆ, ಅಥವಾ ಇದ್ರ ಮೇಲೆ ಬಂದು ಡ್ರ್ಯಾಗ್ ಮಾಡಿ ಕ್ಲಿಕ್ ಮಾಡಿದ್ರೆ ಇದು ಕಟ್ ಆಗುತ್ತೆ. ಸೊ ಸೇಮ್ ಲೈಕ್ ನೀವು ಆ ಕಾಲದಲ್ಲಿ ಇದೆಲ್ಲ ನೋಡ್ತಾ ಇದ್ರಲ್ಲ ರೀಲ್ಸ್, ಅದೇ ಇಷ್ಟುದ್ದ ರೀಲ್ಸ್ ಇರುತ್ತೆ, ಅದನ್ನು ಕಟ್ ಮಾಡಿ ಜಾಯಿನ್ ಮಾಡಿದೆ ವಿಡಿಯೋ ಎಡಿಟಿಂಗು. ಸೊ ಅದರಲ್ಲಿ ನಿಮಗೆ ಎಫೆಕ್ಟ್ಸ್ ಏನೇನು ಬೇಕು ಮತ್ತು ಟ್ರಾನ್ಸಿಷನ್ಸ್ ಏನೇನು ಬೇಕು ಅದನ್ನೆಲ್ಲ ನೀವು ಯೂಸ್ ಮಾಡ್ಕೊಬೋದು. ಸೊ ಈ ಥರ 2 ವಿಡಿಯೋ ಕಟ್ ಆದಮೇಲೆ ಇದ್ರ ಸೆಂಟ್ರಲ್ಲಿ ನೀವು ಒಂದು ಟ್ರಾನ್ಸಿಷನ್ ಹಾಕ್ಬೋದು. ಆ ಟ್ರಾನ್ಸಿಷನ್ಗೆ ನೀವು ಇಲ್ಲಿ ಕ್ಲಿಕ್ ಮಾಡಬೇಕಾಗುತ್ತೆ. ಕ್ಲಿಕ್ ಮಾಡಿ ಫಾರ್ ಎಕ್ಸಾಂಪಲ್ ಈ ಒಂದು ಟ್ರಾನ್ಸಿಷನ್ ನಾನು ಡೌನ್ಲೋಡ್ ಮಾಡಿದ್ರೆ ಇದನ್ನು ಇಲ್ಲಿ ತೊಗೊಂಬಂದು ಪೇಸ್ಟ್ ಮಾಡಿದ್ರೆ ಆ ಟ್ರಾನ್ಸಾಕ್ಷನ್ ಇಲ್ಲಿ ಬಂದಿರುತ್ತೆ ನೋಡಿ. ಇವಾಗ ನಾನು ಪ್ಲೇ ಮಾಡ್ತೀನಿ, ಆಡಿಯೋ ಮ್ಯೂಟ್ ಮಾಡಿದ್ದೀನಿ ನೋಡಿ, ಆ ಒಂದು ಟ್ರಾನ್ಸಾಕ್ಷನ್ ಅಲ್ಲಿ ಪ್ಲೇ ಆಗುತ್ತೆ. ಸಿಂಪಲ್ಲಾಗಿ ಇಷ್ಟು ನೀವು ಬೇಸಿಕ್ ಎಡಿಟಿಂಗ್ನ ನೀವು ಕಲ್ತ್ಕೊಂಡ್ರೆ ನೀವು ಒಬ್ರಿಗೆ ಸರ್ವಿಸ್ ಕೊಡ್ಬೋದು. ಸೊ ಯಾರಿಗೆ ನೀವು ಟಾರ್ಗೆಟ್ ಮಾಡಬೇಕು ಅಂತಂದರೆ ಈ ಇಂಡಿವಿಜುವಲ್ ಕಂಟೆಂಟ್ ಕ್ರಿಯೇಟರ್ಸ್ ಇರ್ತಾರಲ್ಲ, ಆ ಒಂದು ಇನ್ಸ್ಟಾಗ್ರಾಮ್ ಅಕೌಂಟ್ಸ್ಗೆ ನೀವು DM ಮಾಡಬೇಕು, ಡೈರೆಕ್ಟ್ ಮೆಸೇಜಸ್ ಮಾಡಬೇಕು. ಸೊ ಅದನ್ನು ಮಾಡೋದಕ್ಕೆ ನೀವು ChatGPT ಬಂದುಬಿಟ್ಟು ರೈಟ್ ಮಿ ಎ ವಿಡಿಯೋ ಎಡಿಟಿಂಗ್ ಪಿಚ್ ಫಾರ್ ಎನ್ ಇಂಡಿವಿಜುವಲ್ ಕ್ರಿಯೇಟರ್ ಟು ಎಡಿಟ್ ಅ ಶಾರ್ಟ್ ವಿಡಿಯೋ ಫಾರ್ ಹಿಮ್ ಆರ್ ಹರ್ ಅಂತ ನೀವು ChatGPTಗೆ ಹಾಕಿದ್ರೆ 5 ಲೈನ್ಸಲ್ಲಿ ಕೊಡು ಅಂತ ನೀವು ಕೇಳಿದ್ರೆ ChatGPTಗೆ ಅದು 5 ಲೈನ್ಸಲ್ಲಿ ಆ ಒಂದು ಪಿಚ್ ಕೊಡುತ್ತೆ. ನೀವು ಅದನ್ನು ಕಾಪಿ ಮಾಡಿಕೊಂಡು ಆ ಒಂದು ಇನ್ಸ್ಟಾಗ್ರಾಮ್ ಏನು ಅಕೌಂಟ್ನ ನೀವು ಫಾಲೋ ಮಾಡ್ತಾ ಇರ್ತೀರಲ್ಲ, ನೀವು ದಿನಕ್ಕೆ 10ರಿಂದ 15 ಮಾಡಬೇಕು. ಡೆಫಿನೆಟಾಗಿ ನಾನು ಹೇಳಿದಷ್ಟು ಈಸಿ ಅಲ್ಲ ಇದು. ಸೊ ದಿನಕ್ಕೆ 10ರಿಂದ 15 ಜನಕ್ಕೆ ನೀವು ಮಾಡಬೇಕು DM, ಓಕೆನಾ. ಸೊ ಇದನ್ನು ಕಾಪಿ ಮಾಡಿಕೊಂಡು ಅವ್ರಿಗೆ ಪೇಸ್ಟ್ ಮಾಡಿ. ಅದಕ್ಕಿಂತ ಮುಂಚೆ ನೀವು ಒಂದಷ್ಟು ರೆಫರೆನ್ಸ್ ವೀಡಿಯೋಸ್ನ ಎಡಿಟ್ ಮಾಡಿಬಿಟ್ಟು ನಿಮ್ಮದೇ ಆದಂಥ ಒಂದು ಗೂಗಲ್ ಡ್ರೈವ್ಗೆ ಅದನ್ನು ಅಪ್ಲೋಡ್ ಮಾಡಿ, ಇದ್ರ ಜೊತೆಗೆ ಲಿಂಕ್ ಅಂತ ಟೈಪ್ ಮಾಡಿ, ಪೋರ್ಟ್ಫೋಲಿಯೋ ಲಿಂಕ್ ಅಂತ ಟೈಪ್ ಮಾಡಿಬಿಟ್ಟು ಆ ಒಂದು ಗೂಗಲ್ ಡ್ರೈವ್ ಲಿಂಕ್ನ ಕೊಟ್ಟರೆ ಡೆಫಿನೆಟಾಗಿ ಅವ್ರಿಗೇನಾದರೂ ನಿಮ್ಮ ಒಂದು ಸರ್ವಿಸ್ ಇಷ್ಟ ಆದರೆ ನೀವು ಅವ್ರಿಗೆ 500 ರೂಪೀಸಿಂದ 1000 ರೂಪೀಸ್ ತನಕ ಚಾರ್ಜ್ ಮಾಡ್ಬೋದು ಪರ್ ಒಂದು ರೀಲ್ಗೆ. ಸೊ ಸ್ಟ್ಯಾಂಡರ್ಡ್ ರೇಟ್ ಬಂದ್ಬಿಟ್ಟು 250ಇಂದನೂ ಸ್ಟಾರ್ಟ್ ಆಗುತ್ತೆ, ಅಪ್ ಟು 3000 4000 ರೂಪೀಸ್ ತನಕನೂ ನಡೀತಾ ಇದೆ ಪರ್ ರೀಲ್ ಎಡಿಟ್ ಮಾಡೋದಕ್ಕೆ. ಸೊ ಅದರಲ್ಲಿ ಕಾಂಪ್ಲೆಕ್ಸಿಟಿ ಎಷ್ಟಿದೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಅದರದ್ದು ಪ್ರೈಸ್ ಏನು ಅಂತ. ಸೊ ಇದ್ರ ಬಗ್ಗೆ ನಾನು ಫ್ಯೂಚರಲ್ಲಿ ಇನ್ನೂ ವೀಡಿಯೋಸ್ ಮಾಡ್ತೀನಿ, ಯಾವ ರೀತಿ ಕ್ರೇಜಿ ಎಫೆಕ್ಟ್ಸು, ಟ್ರಾನ್ಸಿಷನು, ಎಡಿಟಿಂಗ್ ಎಲ್ಲ ಯಾವ ರೀತಿ ಮಾಡೋದು ಅಂತ ಹೇಳ್ಬಿಟ್ಟು. ಸೊ ಆ್ಯಸ್ ಆಫ್ ನಾವು ನೀವು ಜಸ್ಟ್ ಕಟ್ ಪೇಸ್ಟ್ ಮಾಡ್ಕೊಳ್ಳಿ. ಸೊ ಕಟ್ ಪೇಸ್ಟ್ ಮಾಡಿಕೊಂಡು ಒಂದು ಟ್ರಾನ್ಸಿಷನ್ ಹಾಕಿ ಒಂದು ಆಡಿಯೋ ಇದೆಯಲ್ಲ, ಆಡಿಯೋ ತೊಗೊಂಡು ಅದನ್ನು ಎಡಿಟ್ ಮಾಡೋದನ್ನು ಕಲ್ತ್ಕೊಳ್ಳಿ. ಇನ್ ಫ್ಯೂಚರಲ್ಲಿ ನಾವು ಯಾವ್ಯಾವ ರೀತಿ ಕ್ರೇಜಿ ಎಫೆಕ್ಟ್ಸ್ ಎಲ್ಲ ಮಾಡೋದು ಅಂತ ನಾನು ನಿಮ್ಗೆ ಹೇಳ್ಕೊಡ್ತೀನಿ. ಅದನ್ನು ಮಾಡಿಕೊಂಡು ನೀವು ರೆಫರೆನ್ಸ್ ವೀಡಿಯೋಸಲ್ಲಿ ಪೋರ್ಟ್ಫೋಲಿಯೋ ಕ್ರಿಯೇಟ್ ಮಾಡಿಕೊಂಡು ಪಿಚ್ ಮಾಡಿದ್ರೆ ಡೆಫಿನೆಟಾಗಿ ಕ್ಲೈಂಟ್ ಸಿಗ್ತಾರೆ. ಸಿಕ್ಕಾಪಟ್ಟೆ ಡಿಮ್ಯಾಂಡ್ ಇದೆ ವೀಡಿಯೋ ಎಡಿಟರ್ಸ್ಗೆ. ಸೀರಿಯಸ್ ಆಗಿ ತೊಗೊಳ್ಳಿ, ಸ್ವಲ್ಪ ಟೈಮ್ ಕೊಡಿ. ನಾನು ಹೇಳ್ದಷ್ಟು ಈಸಿಯಾಗಿ ಆಗಲ್ಲ ಗೊತ್ತು ನನಗೆ, ಬಟ್ ಡೆಫಿನೆಟಾಗಿ ಇದು ಟೈಮ್ ತೊಗೊಂಡು ನಿಮ್ಮ ಹತ್ರ ಒಂದು ಕ್ಲೈಂಟ್ಸ್ ಬರೋದಕ್ಕೆ ಶುರು ಮಾಡಿದ್ರೆ ಆಮೇಲೆ ನೀವು ಚೂಸ್ ಮಾಡ್ಬೋದು ಯಾರ ಜೊತೆ ನಾನು ವರ್ಕ್ ಮಾಡಬಾರ್ದು ಅಂತ. ಸೊ ಆ ರೇಂಜಿಗೆ ಡಿಮ್ಯಾಂಡ್ ಇದೆ. ಸೊ ಐ ಥಿಂಕ್ ನಿಮಗೆ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಮುಂದಿನ ವಿಡಿಯೋದಲ್ಲೇ ಸಿಗ್ತೀನಿ. ಅಲ್ಲಿ ತನಕ ಬರೋಣ. ನಮಸ್ಕಾರ.